ವೈಟ್ ಪಾಂಪ್ಲೆಟ್, ಒಂದು ಮೀನಿದು 1/2 kg ಉಂಟು. ಮೊದಲಿಗೆ ಅದರ ಫಿನ್ಸ್ ತೆಗೆಯುವ. ಬಾಯಿ ಹತ್ರ ಸ್ವಲ್ಪ ಕಟ್ ಮಾಡಿ ತೆಗೆಯುವ. ಈಗ ಇಲ್ಲಿ ಕಣ್ಣಿನ ಪಕ್ಕದಿಂದ ಈ ರೀತಿ ನಾವು ಸೆಂಟರಿಂದ ಕಟ್ ಮಾಡುವ. ಫಿಶ್ ಕರಿ ಮಾಡುವಾಗ ಈ ರೀತಿ ಕಟ್ ಮಾಡಿದರೆ ಒಳ್ಳೆಯದು. ಒಂದು ವೇಳೆ ಫಿಶ್ ಫ್ರೈ ಮಾಡೋದಾದರೆ ನಾವು ಈ ರೀತಿ ಅಡ್ಡಕ್ಕೆ ಕಟ್ ಮಾಡಿದರೆ ಆಯಿತು. ಈಗ ಹೊಟ್ಟೆ ಹತ್ರ ಕ್ಲೀನ್ ಮಾಡ್ಕೊಳ್ಳುವ. ಮೊಟ್ಟೆ ಹಾಕೊಳ್ಳಿ, ಎಗ್ಗದ್ದು ಒಳ್ಳೆ ಮೊಟ್ಟೆ ಉಂಟು ಇದರಲ್ಲಿ. ಇದು ಮೀನಿನ ಮೊಟ್ಟೆ, ಇದನ್ನು ಹಾಕೊಳ್ಳುವ. ಈಗ ಕಟ್ ಮಾಡ್ತಾ ಹೋಗುವ. ಮಸಾಲೆಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು: 1/4 ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್, 1/4 ಟೀ ಸ್ಪೂನ್ ಓವ ಅಜ್ವೈನ್, 1/4 ಟೀ ಸ್ಪೂನ್ ಮೇಥಿ ಸೀಡ್ಸ್ ಮೆಂತೆಕಾಳು, ಅರ್ಧ ಟೀ ಸ್ಪೂನ್ ಜೀರಾ ಸೀಡ್ಸ್ ಜೀರಿಗೆ, 12 ಬ್ಯಾಡಗೆ ಮೆಣಸು ಡ್ರೈ ರೆಡ್ ಚಿಲ್ಲಿ. ಖಾರ ನೀವು ಹೆಚ್ಚು ತಿನ್ನೋರಾದರೆ ಹೆಚ್ಚು ಹಾಕ್ಕೊಳ್ಬೋದು, ಕಡಿಮೆ ತಿನ್ನೋರಾದರೆ ಕಡಿಮೆ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ 12 ಬ್ಯಾಡಗೆ ಮೆಣಸು ತಗೊಂಡಿದ್ದೇನೆ. 3 ಟೀ ಸ್ಪೂನ್ ಕೊತ್ತಂಬರಿ ಬೀಜ ಕೊರಿಯಾಂಡರ್ ಸೀಡ್ಸ್. ಇದನ್ನು ನಾವು ಮೊದಲಿಗೆ ರೋಸ್ಟ್ ಮಾಡಿಕೊಳ್ಳುವ, ಹುರಿಬೇಕು. ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಒಂದು 2 to 3 ಡ್ರಾಪ್ಸ್ ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ ಹಾಕೋಣ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಮೊದಲಿಗೆ ನಾವು ಮಸ್ಟರ್ಡ್ ಸೀಡ್ಸ್ ಸಾಸಿವೆ ಹಾಕೋಣ. ಸಾಸಿವೆ ಕ್ರ್ಯಾಕಲ್ ಆಗಬೇಕು, ಚಟಪಟ ಆಗಲಿ. ಲೋ ಫ್ಲೇಮಲ್ಲಿ. ಸಾಸಿವೆ ಒಳ್ಳೆ ರೀತಿ ಚಟಪಟ ಆದ ನಂತರ ಜೀರಿಗೆ ಹಾಕೋಣ. ಜೀರಾ ಸೀಡ್ಸ್. ಫ್ಲೇಮ್ ಲೋ ಅಲ್ಲೇ ಇರಲಿ. ಜೀರಿಗೆ ಸಹ ಕೆಂಪಾಗಬೇಕು, ಕಲರ್ ಚೇಂಜ್ ಆಗಬೇಕು. ಸಾಕು, ಜೀರಿಗೆ ಒಳ್ಳೆ ರೀತಿ ಕೆಂಪಾಗಿದೆ. ಇದನ್ನು ನಾವೀಗ ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಈಗ ಸೇಮ್ ಪ್ಯಾನಿಗೆ ಪುನಃ ನಾನು ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊಳ್ತೇನೆ, ತೆಂಗಿನ ಎಣ್ಣೆ. ನಂತರ ಕೊತ್ತಂಬರಿ ಬೀಜ ಕೊರಿಯಾಂಡರ್ ಸೀಡ್ಸ್ ಹುರಿಯೋಣ.
ಫ್ಲೇಮ್ ಲೋ ಅಲ್ಲೇ ಇಟ್ಕೊಂಡು ಹುರಿತಾ ಇದ್ದೇನೆ. ಕೊತ್ತಂಬರಿ ಬೀಜ ಸಹ ಒಳ್ಳೆ ರೀತಿ ಕೆಂಪಾಗಬೇಕು, ಘಮ ಘಮ ಪರಿಮಳ ಬರಬೇಕು, ಅಲ್ಲಿ ತನಕ ನಾವು ರೋಸ್ಟ್ ಮಾಡ್ಕೊಳ್ಳುವ. ಸಾಕು, ಕೊತ್ತಂಬರಿ ಒಳ್ಳೆ ರೀತಿ ಕೆಂಪಾಗಿದೆ. ಇದನ್ನು ಸಹ ನಾವು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಪುನಃ ನಾನು ಸೇಮ್ ಪ್ಯಾನಿಗೆ ಒಂದು 3 ಡ್ರಾಪ್ಸ್ ಕೊಕೊನಟ್ ಆಯಿಲ್, ತೆಂಗಿನ ಎಣ್ಣೆ ಹಾಕ್ಕೊಳ್ತೇನೆ. ಫ್ಲೇಮ್ ಲೋ ಅಲ್ಲಿರಲಿ. ಈಗ ನಾವು ಓವ ಮತ್ತು ಮೆಂತೆಕಾಳನ್ನು ರೋಸ್ಟ್ ಮಾಡುವ. ಅಜ್ವೈನ್ ಮತ್ತು ಮೆಂತೆಕಾಳು ಸಹ ಕೆಂಪಾಗಬೇಕು. ಒಳ್ಳೆ ಘಮ ಬರ್ತಾ ಉಂಟು, ಹಾಗೂ ಮೆಂತೆಕಾಳು ಸಹ ಕೆಂಪಾಗಿದೆ. ಸಾಕು. ಈಗ ನಾನು ಬ್ಯಾಡಗೆ ಮೆಣಸು, ಡ್ರೈ ರೆಡ್ ಚಿಲ್ಲಿ ಹಾಕ್ಕೊಳ್ತೇನೆ. ಈಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳುವ. ಮೆಣಸು ಸ್ವಲ್ಪ ಉಪ್ತಾ ಬರುವಾಗ ನಾವೊಂದು 1/4 ಟೀ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕೋಣ. ಈಗ ಪುನಃ ಇದನ್ನು ರೋಸ್ಟ್ ಮಾಡುವ. ಒಳ್ಳೆ ರೀತಿ ಉಬ್ಲಿ, ರೋಸ್ಟ್ ಆಗಲಿ. ಸಾಕು, ಮೆಣಸು ಒಳ್ಳೆ ರೀತಿ ರೋಸ್ಟ್ ಆಗಿದೆ. ಫ್ಲೇಮ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡುವ. ಇಲ್ಲಿ ನಾನು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೇನೆ. ನಾವು ರೋಸ್ಟ್ ಮಾಡಿಟ್ಟ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸಿ ಜಾರಿಗೆ ಹಾಕೋಣ. ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇದು. ಇಲ್ಲಿ ನಾನು ಅರ್ಧ ಭಾಗ ತೆಂಗಿನಕಾಯಿ ತಗೊಂಡಿದ್ದೇನೆ, 1/2 kg ಮೀನಿಗೆ. ಕೊಕೊನಟ್, ಐದರಿಂದ 6 ಎಸಳು ಬೆಳ್ಳುಳ್ಳಿ, ಗಾರ್ಲಿಕ್. ಆನಂತರ ಸಣ್ಣ ಲೆಮನ್ ಸೈಜ್, ಲಿಂಬೆ ಸೈಜದ್ದು ಟ್ಯಾಮ್ರಿನ್, ಹುಣಸೆ ಹುಳಿ ಹಾಕ್ಕೊಳ್ತೇನೆ. ಜಾಸ್ತಿ ಹುಳಿ ಮಾಡಬೇಡಿ. ಆನಂತರ ಅರ್ಧ ಅನಿಯನ್, ಈರುಳ್ಳಿ ರುಬ್ಬುವಾಗ ಹಾಕೋದಿದು. ರಫ್ಲಿ ಚಾಪ್ ಮಾಡಿ ಹಾಕ್ಕೊಳ್ಳಿ. ಇದಕ್ಕೆ ನಾವು 1/4 ಟೀ ಸ್ಪೂನಷ್ಟು ಅರಶಿನ ಹಾಕೊಳ್ಳೋಣ. ಇದಕ್ಕೆ ಈಗ ನೋಡ್ಕೊಂಡೊಂದು 1/4 ಲೋಟೆಯಷ್ಟು ವಾಟರ್, ನೀರು ಹಾಕಿ ಇದನ್ನು ನುಣ್ಣಕ್ಕೆ ಗ್ರೈಂಡ್ ಮಾಡಬೇಕು, ಫೈನ್ ಪೇಸ್ಟ್ ಮಾಡಬೇಕು. ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ನಾವು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕೋಣ. ಇದಕ್ಕೆ ನಾವು ಅರ್ಧ ಅನಿಯನ್, 1/2 ಅನಿಯನ್, ಈರುಳ್ಳಿಯನ್ನು ತುಂಡು ಮಾಡಿ ಹಾಕೊಳ್ಳಿ. ಸೊ ಪಾಂಪ್ಲೆಟ್ ಪಲ್ಯಕ್ಕೆ ನಾವು ಲೈಟ್ ಮಸಾಲೆ ತೆಗೆಯೋದು, ಹಸಿಮೆಣಸು, ಶುಂಠಿ ಎಲ್ಲ ಹಾಕೋದಿಲ್ಲ. ಆನಂತರ ನೋಡಿಕೊಂಡು ವಾಟರ್ ಅಡ್ಜಸ್ಟ್ ಮಾಡುವ. ನೀರು ತುಂಬ ತೆಳು ಸಹ ಮಾಡಬೇಡಿ, ತುಂಬ ದಪ್ಪತ್ತು ಸಹ ಮಾಡಬೇಡಿ, ಮೀಡಿಯಂ ಕನ್ಸಿಸ್ಟೆನ್ಸಿ ಇಡಿ. ಸಾಲ್ಟ್, ಉಪ್ಪು ಸಹ ರುಚಿಗೆ ತಕ್ಕಷ್ಟು ಹಾಕೋಣ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈ ಸ್ಟೇಜಲ್ಲಿ ನೀವು ಉಪ್ಪು ಮತ್ತು ಹುಳಿ ಚೆಕ್ ಮಾಡ್ಕೊಳ್ಳಿ. ಈಗ ನಾವು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಮಸಾಲೆಗೆ ಕುದಿ ಬರಲಿಕ್ಕೆ ಬಿಡುವ, ಬಾಯ್ಲ್ ಬರಲಿ. ಮಸಾಲ ಒಳ್ಳೆ ರೀತಿ ಕುದಿ ಬಂದಿದೆ, ಬಾಯ್ಲ್ ಬಂದಿದೆ. ಈಗ ನಾವು ಕಟ್ ಮಾಡಿಟ್ಟ ಮೀನನ್ನು ಹಾಕೋಣ.
ಫ್ಲೇಮನ್ನು ಈಗ ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡಿದ್ದೇನೆ. ನಿಧಾನಕ್ಕೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಪಾಂಪ್ಲೆಟ್ ಮೀನು ತುಂಬ ಸಾಫ್ಟ್, ಸೊ ಮಿಕ್ಸ್ ಮಾಡುವಾಗ ಸ್ವಲ್ಪ ಜಾಗ್ರತೆ, ಹಾಗೂ ಬೇಗನೆ ಕುಕ್ ಸಹ ಆಗ್ತದೆ, ಬೇಯ್ತದೆ. ಇದು ಒಂದು 8 ಮಿನಿಟ್ಸ್ ಕುಕ್ ಮಾಡಿದರೆ ಸಾಕು, 7 to 8 ಮಿನಿಟ್ಸ್ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ. ಹಾಗೆ ನಾವು ಪಾಂಪ್ಲೆಟ್ನ ಎಗ್ಗನ್ನು ಸಹ ಮೇಲಿಂದ ಹಾಕಿ ಬಿಡುವ. ಈಗ ಬಾಯಿ ಮುಚ್ಚಿದನ್ನು ಬೇಯಲಿಕ್ಕೆ ಬಿಡುವ. ಮೀನು ಬೆಂದಿದೆ, ಕುಕ್ ಆಗಿದೆ, ಸಾಕು. ಅಲ್ಲಿಗೆ ನಾವು ಫ್ಲೇಮ್ ಆಫ್ ಮಾಡ್ಕೊಳ್ಳುವ. ನಮ್ಮ ಸೂಪರ್ ಆದಂತಹ ಮ್ಯಾಂಗ್ಳೂರ್ ಸ್ಪೆಷಲ್ ಮೀನ ರಸ ರೆಡಿಯಾಗಿದೆ. ಬಿಸಿ ಬಿಸಿ ಕುಚ್ಚಲನ್ನ ಜೊತೆ ಬಾಯ್ಲ್ಡ್ ರೈಸ್ ಜೊತೆ ಸರ್ವ್ ಮಾಡಿ.